ನಮಸ್ಕಾರ ಎಲ್ರಿಗೂ. ಜಿ ಕನ್ನಡ ವಾಹಿನಿಯನ್ನು ಟಿಆರ್ಪಿ ವಿಷಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಹಿಂದೆ ಹಾಕ್ಯದ ನೋಡ್ರಿ. ಎಸ್ ಹೌದ್ರಿ. ಯಾವಾಗಪ್ಪ ಅಂತಂದ್ರ ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲಿಯ ದಿನ ನೋಡ್ರಿ. ಎಸ್ ಹೌದ್ರಿ. ಗ್ರ್ಯಾಂಡ್ ಫಿನಾಲಿಯ ದಿನ ಸಾಕಷ್ಟು ಜನರು ವೀಕ್ಷಿಸಿದ್ದಾರೆ ನೋಡ್ರಿ ಕಲರ್ಸ್ ಕನ್ನಡ ವಾಹಿನಿಯನ್ನು. ಹಿಂಗಾಗಿ ಕಲರ್ಸ್ ಕನ್ನಡ ಏನ್ ಮಾಡಿದ್ರಿ, ಜಿ ಕನ್ನಡ ವಾಹಿನಿಯನ್ನು ಹಿಂದೆ ಹಾಕಿ ಏನ್ ಮಾಡಿದ್ರಿ, ನಂಬರ್ 1 ಸ್ಥಾನವನ್ನು ಪಡೆದುಕೊಂಡದ್ ನೋಡ್ರಿ ಕಲರ್ಸ್ ಕನ್ನಡ. ಎಸ್ ಹೌದ್ರಿ. ಕೆಲವು ವರ್ಷಗಳ ಕಾಲ ಜಿ ಕನ್ನಡ ವಾಹಿನಿಯು ಟಿಆರ್ಪಿಯ ವಿಷಯದಲ್ಲಿ ನಂಬರ್ 1 ಸ್ಥಾನ ಐತ್ರಿ. ಕನ್ನಡ ಕಿರುತೆರೆಯ ಯಾವುದೇ ಚಾನೆಲ್ ಗಳು ತಗೊಂಡ್ರೆ ಅದು ನಂಬರ್ 1 ಸ್ಥಾನದಲ್ಲಿರೋದು ಜಿ ಕನ್ನಡ ವಾಹಿನಿ. ಆದರೆ ಆ ನಂಬರ್ 1 ಸ್ಥಾನಕ್ಕೆ ಕೂತು ತಂದಿದ್ದು ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ 12 ನೋಡ್ರಿ. ಎಸ್ ಹೌದ್ರಿ. ಬಿಗ್ ಬಾಸ್ ಹಾಗೆ ರೀ. ಬಿಗ್ ಬಾಸ್ ನ ಅಭಿಮಾನಿಗಳು ತುಂಬಾನೇ ಹೆಚ್ಚಿದ್ದಾರೆ, ಅದು ಕರ್ನಾಟಕದಲ್ಲಿ. ಎಸ್ ಹೌದ್ರಿ. ಬಿಗ್ ಬಾಸ್ ನ ನೋಡಲೆಂದೇ ಕೆಲವಷ್ಟು ಅಭಿಮಾನಿಗಳು ಏನ್ ಮಾಡ್ತಾರೆ, ಬಿಗ್ ಬಾಸ್ ಸೀಸನ್ ಬರಬೇಕು, ನಾವೆಲ್ಲರೂ ಬಿಗ್ ಬಾಸ್ ನೋಡ್ಬೇಕಂತ ಸುಮಾರು ಪ್ರೇಕ್ಷಕರು ಏನ್ ಮಾಡ್ತಾರೆ, ಕಾದು ಕುಳಿತಿರ್ತಾರೆ ನೋಡ್ರಿ. ಕಾರಣ ಅವರ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಎಂಟ್ರಿ ಕೊಡ್ತಾರೆ. ಆ ಸ್ಪರ್ಧಿಗಳನ್ನು ಹುರಿದುಂಬಿಸಲು ಮತ್ತು ಆ ಸ್ಪರ್ಧಿಗಳನ್ನು ಸಪೋರ್ಟ್ ಮಾಡಲು ಏನ್ ಮಾಡ್ತದ್ರಿ, ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡ್ತದ ನೋಡ್ರಿ. ಹಿಂಗಾಗಿ ಈ ಸಲ ಬಿಗ್ ಬಾಸ್ ನಲ್ಲಿ ಫೇಮಸ್ ಆಗಿದ್ದು ಅದು ಗಿಲ್ಲಿ ನಟ ರೀ. ಎಸ್ ಹೌದ್ರಿ. ಗಿಲ್ಲಿ ನಟನ ಮಾತಿನ ಶೈಲಿ, ಕಾಮಿಡಿ ಈ ಎಲ್ಲವನ್ನು ಒಳಗೊಂಡಿರುವ ಗಿಲ್ಲಿ ನಟನಿಗೆ ಹುರಿದುಂಬಿಸಲು ಏನ್ ಮಾಡ್ತೀರಿ, ಲಕ್ಷಾಂತರ ಜನಗಳು ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತ ನೋಡ್ರಿ. ಹಿಂಗಾಗಿ ಈ ಸಲ ಬಿಗ್ ಬಾಸ್ ಸೀಸನ್ 12 ಏನ್ ಮಾಡಿದ್ರಿ, ತುಂಬಾನೇ ಯಶಸ್ವಿ ಆಗಿದ್ರಿ. ಕಾರಣ 37 ಕೋಟಿಗಿಂತಲೂ ಏನ್ ಮಾಡಿದ್ರಿ, ಹೆಚ್ಚು ಮತಗಳನ್ನು ಪಡೆದು ಏನ್ ಮಾಡಿದ್ದಾರೆ, ಗಿಲ್ಲಿ ನಟ ಅವರು ಗೆದ್ದುಕೊಂಡರು ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನು ಏನ್ ಮಾಡ್ಯಾರಿ, ಗಿಲ್ಲಿ ನಟ ಅವರು ಗೆದ್ದುಕೊಂಡರು ನೋಡಿ. ದ್ವಿತೀಯ ಸ್ಥಾನ ಪಡೆದಿದ್ದು ನಮ್ಮ ರಕ್ಷಿತಾ ಶೆಟ್ಟಿ, 3ನೇ ಸ್ಥಾನ ಪಡೆದಿದ್ದು ಅಶ್ವಿನಿ ಗೌಡರೇ. ಆದರೆ ಪ್ರತಿ ವಾರಾಂತ್ಯವು ಬಿಗ್ ಬಾಸ್ಗೆ TVR ಬರೋದು 10ರಿಂದ 12. ಎಸ್ ಹೌದ್ರಿ. ಬಿಗ್ ಬಾಸ್ ನೋಡಲೆಂದು ಪ್ರತಿ ವಾರದ ಅಂತ್ಯದಲ್ಲಿ TRP ಬರೋದು 10 ಅಥವಾ 12 TVR ಬರ್ತಿದ್ ನೋಡ್ರಿ. ಆದರೆ ಬಿಗ್ ಬಾಸ್ ಸೀಸನ್ 12 ಫಿನಾಲಿಯ ದಿನ ಏನ್ ಮಾಡ್ಯದಪ್ಪ ಅಂತಂದ್ರ ದಾಖಲೆಯ TRP ಸಿಕ್ಕದ್ ನೋಡ್ರಿ, ಅದು ಕಲರ್ಸ್ ಕನ್ನಡಕ್ಕೆ. ಯಾಕಪ್ಪ ಅಂತಂದ್ರ ಗಿಲ್ಲಿ ನಟ ಯಾವಾಗ ಕಪ್ ಹಿಡಿತಾನಂತ ಗಿಲ್ಲಿ ನಟನ ಅಭಿಮಾನಿಗಳು ಏನ್ ಮಾಡಿದ್ರಿ, ಕಾದು ಕುಳಿತಿದ್ರು ನೋಡ್ರಿ. ಹಿಂಗಾಗಿ ದಾಖಲೆಯ TRP ಸಿಕ್ಕದ್ರಿ, ಅದು ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲಿಯ ದಿನ. ಎಸ್ ಗಿಲ್ಲಿ ನಟನ ಲಕ್ಷಾಂತರ ಮತ್ತು ಕೋಟ್ಯಾಂತರ ಅಭಿಮಾನಿಗಳು ಗಿಲ್ಲಿ ನಟ ಯಾವಾಗ ಟ್ರೋಫಿ ಎತ್ತಿ ಹಿಡಿತಾನ ನಾವು ಯಾವಾಗ ನೋಡ್ಬೇಕಂತ ಈ ಒಂದು ಕಾರಣದಿಂದ ಏನ್ ಮಾಡಿದ್ರಿ, ಸಾಕಷ್ಟು ಜನರು ಏನ್ ಮಾಡಿದ್ರಿ, ಕಲರ್ಸ್ ಕನ್ನಡ ಚಾನೆಲ್ ಅನ್ನು ವೀಕ್ಷಿಸಿದ್ ನೋಡ್ರಿ. ಹಿಂಗಾಗಿ ಆ ದಿನ ಏನ್ ಮಾಡಿದ್ರಿ, ಕಲರ್ಸ್ ಕನ್ನಡ ಜಿ ಕನ್ನಡ ವಾಹಿನಿಯನ್ನು ಹಿಂದಕ್ಕೆ ದಾಖಲೆಯ 16.8 TVR ಪಡೆದು ನಂಬರ್ 1 ಸ್ಥಾನಕ್ಕೆ ಹೋಯ್ತು ನೋಡ್ರಿ. ಸುಮಾರು ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿ ಇರುವುದು ಅದು ಕನ್ನಡದ ಜಿ ಕನ್ನಡ ಚಾನೆಲ್ ನೋಡ್ರಿ. ಆದರೆ ಆ ಚಾನೆಲ್ ಅನ್ನು ಹಿಂದಿಕ್ಕಿದ್ದು ಗ್ರ್ಯಾಂಡ್ ಫಿನಾಲಿಯ ದಿನ, ಅದು ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲಿಯ ದಿನ, ಅದು ಗಿಲ್ಲಿ ನಟನಿಗೋಸ್ಕರ. ಎಸ್ ಹೌದ್ರಿ. ಗಿಲ್ಲಿ ನಟನ ಕಾರಣದಿಂದಾಗಿ ಕಲರ್ಸ್ ಕನ್ನಡ ನಂಬರ್ 1 ಸ್ಥಾನಕ್ಕೆ ಹೋಯಿತು ಎಂದು ಹೇಳಿದ್ರೆ ತಪ್ಪಾಗಲ್ಲ ನೋಡ್ರಿ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ನಟನೆ ಎಲ್ಲಾ ಅಭಿಮಾನಿಗಳನ್ನು ಸೆಳೆದುಕೊಂಡು ನೋಡ್ರಿ, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ಹಿಂಗಾಗಿ ಗಿಲ್ಲಿ ನಟನೆ ಪ್ರಮುಖ ಕಾರಣ ಆದ್ರು ನೋಡ್ರಿ ಕಲರ್ಸ್ ಕನ್ನಡ ನಂಬರ್ 1 ಸ್ಥಾನಕ್ಕೆ ಏರಲು. ಎಸ್ ಹೌದ್ರಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 28ರಂದು, ಮುಕ್ತಾಯವಾಗಿದ್ದು ಜನವರಿ 18ರಂದು. ಜನವರಿಯ 18ರ TRP ಏನ್ ಮಾಡಿದ್ರಿ, ದಾಖಲೆ ಮಾಡಿ ಕಲರ್ಸ್ ಕನ್ನಡ ಏನ್ ಮಾಡಿದ್ರಿ, ನಂಬರ್ 1 ಸ್ಥಾನ ಅಲಂಕರಿಸದ್ ನೋಡ್ರಿ. ಇದಕ್ಕೆ ಕಾರಣ ಗಿಲ್ಲಿ ನಟ ನೋಡ್ರಿ. ಎಸ್ ಹಾಗಾದರೆ ಮುಂದಿನ ವಾರ ಯಾವ ಚಾನೆಲ್ ಅಗ್ರಸ್ಥಾನ ಪಡೆಯಲಿದೆ TRP ವಿಷಯದಲ್ಲಿ ಎಂಬುದನ್ನು ನಾವು ಎಲ್ಲರೂ ಕಾದು ನೋಡೋಣ ನೋಡ್ರಿ. ಯಾರ್ಯಾರು ಗಿಲ್ಲಿ ನಟನ ಅಭಿಮಾನಿಗಳಿದ್ರಿ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.